ಅಲ್ ಮಗ, ನಾನು ತಪ್ಪು ಮಾಡೀನಿ. ಹಿಂದೆ ಮುಂದೆ ಯೋಚನೆ ಮಾಡ್ದೆ, ಹಿಂದೆ ಮುಂದೆ ಏನು ಕೇಳ್ದೆ ಮಾಡ್ದೆ ನಿನಗೆ ಆಕೆ ಜೊತೆ ಮದುವೆ ಮಾಡಿಬಿಟ್ನಿ. ಆದರೆ ಇವಾಗ ನನಗೆ ಅರ್ಥ ಆಗತ್ತಿ ಆಕಿನ ನಿನ್ನ ಜೊತೆ ಮದುವೆ ಮಾಡಿಸ್ಬಾರ್ದಂತೇಳಿ. ತಪ್ಪು ಮಾಡಿಬಿಟ್ನಿ. ಸಿಟ್ಟು ಮಾಡ್ಕೋಬೇಡಪ್ಪ, ಸಿಟ್ಟು ಮಾಡ್ಕೋಬೇಡ. ಸಮಾಧಾನ ಮಾಡ್ಕೋವೀರು, ಸಮಾಧಾನ ಮಾಡ್ಕೋ. ಏನಂತ ಸಮಾಧಾನ ಮಾಡ್ಕೊಳ್ಬಿ? ಏನಂತ ಸಮಾಧಾನ ಮಾಡ್ಕೊಲಿ? ಹಾ, ಜೀವನದಾಗ ಆಕಿಗೆ ಮಕ್ಕಳಾಗು ಭಾಗ್ಯನ ಕಡಿಮೆ ಐತಿ. ನಾನು ಮೊದಲ ಮದ್ವೆ ಆಗಿದ್ನಿ ಮಧುನ, ಆದ್ರೆ ಆಕಿಗೆ ಮಕ್ಕಳಾಗ್ತಿದ್ದು. ಆಮೇಲೆ ಆಕಿ ಮ್ಯಾಲ ದ್ವೇಷ ಹುಟ್ಕೋಂಗಾತ. ಆಕಿನ ನಾನು ಇಷ್ಟ ಪಡೆದಿರೋ ಹಂಗಾತ. ಈಕಿ ಜೊತೆ ನೀನು ಮದ್ವೆ ಮಾಡಿಸ್ತ ಅಂದಾಗ ಆಕಿ ಮೇಗಿನ ಸಿಟ್ಟಿಗೆ ಈಕಿನ ಒಪ್ಕೊಳ್ಳೋಂಗಾತ. ಈಕಿನ ನಾನು ಮದ್ವೆ ಮಾಡ್ಕೋಂಗಾತ. ಆಮೇಲೆ ಏನೇನಾಗೈತೆ ಅನ್ನೋದು ನಿನಗೆ ಗೊತ್ತೈತಿ. ಆದ್ರೆ ಈಗ ನೋಡಿದ್ರೆ ಇಷ್ಟು ದಿನ ಆದ್ಮೇಲ ಇವಾಗ ಹೇಳ್ತಾಳಿಕಿ, ಇವಾಗ ಹೇಳ್ತಾಳ ನನಗೆ ಸಿಟ್ಟು ಬರಂಗಿಲ್ಲ. ತಡ್ಕೊಂಡು ಸುಮ್ಮನದನ ಬಿ, ತಡ್ಕೊಂಡು ಸುಮ್ಮನದನು. ಇಲ್ಲ ಅಂದ್ರೆ ನನಗೆ ನೀ ಏನು ಮಾಡ್ತಾನಂತ ನನಗೆ ಗೊತ್ತಿಲ್ಲ. ಮತ್ತೆ ಅಯ್ಯೋ ದೇವ್ರೆ, ನಾನು ಏನಂತ ಹೋಗಿ ಮಾತಾಡ್ಲಿಕ್ಕೆ ಮಾವನ ಜೊತೆ ಇಷ್ಟು ಸಿಟ್ಟೆ ಆಗದಾನು. ಅಲ್ಲ, ನಾನು ಆಗ್ತಾವಂತ ಹೇಳತ್ತಾನಲ್ಲ, 10% ನನಗೆ ಮಕ್ಳು ಆಗ್ತಾವಂತ ಹೇಳತ್ತಾನಲ್ಲ, ಅದ್ರಿಂದ ಮಾವ ಯಾಕೆ ಇಷ್ಟೊಂದು ಸಿಟ್ಟು ಮಾಡ್ಕೊಳಣ? ಅಂದರೆ ಇವ್ರಿಗೆ ಎಲ್ಲ ಇದ್ರೆ ಹೆಂಡತಿ, ಇಲ್ಲ ಅಂದ್ರೆ ಹೆಂಡತಿ ಬೇಡ, ಏನು ಬೇಡನಾ? ನನಗೇನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲಲ್ಲ. ಏನು ಮಾಡಲಿ ತಲೆ ಬೇರೆ ಓಡ್ತಾ ಇಲ್ಲ ನನಗೆ. ಅದು ಮಾವ 10% ನನಗೆ ಮಕ್ಕಳು ಆಗ್ತಾವಂತ ಅಂದಾರಲ್ಲ ಮಾವ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಗುನ ಹಡಿಬೇಕು ಅನ್ನೋ ನಿರ್ಧಾರ ಮಾಡಿದ್ದೀನಿ ಮಾವ. ನಾನು ಸತ್ರೂ ಪರವಾಗಿಲ್ಲ, ನಿಮ್ಮ ಕೈಗೆ ಮಗನ ಕೊಟ್ಟು ಸಾಯ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾವ. ನಾನು ಸಾಯ್ತೀನಿ ಅಂತ ಅನ್ನೋರು ಹೇಳಿಲ್ಲ. ಅಂದರೆ ಮಗು ಆದ್ರೆ ಮಗುಗಾದ್ರೂ ತೊಂದರೆ ಆಗುತ್ತಾ, ನಿಮಗಾದ್ರೂ ತೊಂದರೆ ಆಗುತ್ತಾ, ಇಲ್ಲ ಮಗು ನೀವು ಇಬ್ಬರು ಇಲ್ಲದೆ ಇರೋಕ್ಕಾಗುತ್ತಾ ಅಂತ ಅಂತಿದ್ರಲ್ಲ. ಅದಕ್ಕೆ ಇಷ್ಟು ದಿನ ಹೆಂಗೋ ಜಗಳು ಅದು ಇದು ಆಗಿತ್ತು, ಅದಕ್ಕಾಗಿ ಸುಮ್ಮನೆ ಇದ್ನಿ. ಆದರೆ ನೀವು ಮಗು ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಾರಂದ್ರೆ ಆಗಿದ್ದಾಗಲಿ ಮಾವ. ಪ್ಲೀಸ್ ಮಾವ, ಒಂದೇ ಒಂದ್ಸರಿ ನನ್ನ ಮುಖ ನೋಡಿ ಮಾತಾಡಿ. ನೀವು ನನ್ನ ಮುಖ ನೋಡದೆ ಮಾತಾಡ್ತಾ ಇರೋದಕ್ಕೆ ನಂಗೆ ತುಂಬ ಬೇಜಾರಾಗ್ತಾಯಿದೆ. ಅತ್ತಮ್ಮ, ನೀವಾದರೂ ಹೇಳಿ ಅತ್ತಮ್ಮ. ಏನು ಹೇಳಿ ಮಾಡೋದೆಲ್ಲ ಮಾಡಿ ಹೇಳ್ಬೇಕಂತೀಗ. ಏನು ಹೇಳ್ಬೇಕು ನಿನಗೆ? ಅಲ್ಲ ಅತ್ತಮ್ಮ, ನಾನು ನಿಮ್ಮ ಮುಂದಾದರೂ ಹೇಳಬೇಕಾಗಿತ್ತು. ನಿಮ್ಮ ಮುಂದೆ ಹೇಳ್ತಿರೋದು ನಂದು ತಪ್ಪ. ಮಾವ ಪ್ಲೀಸ್ ಮಾವ, ನೀವು ನನ್ನ ಜೊತೆ ಈ ರೀತಿ ಕೋಪ ಮಾಡಿಕೊಂಡ್ರೆ ನಾನು ಯಾರ ಜೊತೆ ಮಾತಾಡಲಿ? ಅತ್ತೆ, ನಾನು ಅವ್ರ ಜೊತೆ ಮಾತಾಡಬೇಕು. ನೀವು ಸ್ವಲ್ಪ ಹೊರಗೆ ಹೋಗ್ತೀರಾ? ಅಮ್ಮ ಯಾಕೆ ಹೊರಗಬೇಕು? ಅವ್ರು ಇಲ್ಲೇ ಕುಂದ್ರಲಿ. ಯವ್ವ, ನೀನು ಇಲ್ಲೇ ಕುಂದ್ರು, ನೀನು ಹೋಗಕ್ಕೆ ಹೋಗ್ಬೇಡ. ನನಗೆ ಈ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ. ಈ ಜೊತೆ ಮಾತಾಡೋದಾದ್ರೆ ನಾನು ಮನೆ ಬಿಟ್ಟು ಹೊರಗೆ ಹೋಗ್ಬಿಡ್ತೇನೆ ಅಂತ ಕಡೆ. ಎಲ್ಲಿ ಕೆಟ್ಟು ಹೋಗೈತೆ ನೋಡಿ ಕಾಲಾಗ ನನಗೆ. ಅವ್ರು ಹೋಗಂಗಿಲ್ಲ. ಅಷ್ಟಿದ್ರೆ ನೀನು ಹೋಗು. ಬಂದ್ಲಿಲ್ಲ ಒಳಗೆ ಮಾತಾಡ್ತಾಳೆ. ನಿನ್ನ ಜೊತೆ ಮಾತಾಡೋಕೆ ನನಗೆ ಚೂರು ಇಷ್ಟ ಇಲ್ಲ. ಹೋಗಿಲ್ಲಿಂದ ನನ್ನ ಮುಂದೆ ನಿಂದ್ರು ಬಟ್ ನೀನು ನನಗೆ ತಲೆ ಕೆಡ್ತತ್ ನೋಡು. ವೀರು, ಆಕೆ ಏನೋ ಮಾತಾಡ್ಬೇಕಂತ ಅನ್ನತಾಳ. ಆಕೆ ಜೊತೆ ಮಾತಾಡೋದನ್ನ ಒಂದ್ಸರಿ ಆದರೂ ಕೇಳಿಸ್ಕೊ. ಏನು ಹೇಳ್ತಾಳ ಅಂತ ಕೇಳ. ಸುಮ್ಮನೆ ಈ ರೀತಿ ಜಗಳಾಡ್ಕೊಂತ ಕುಂದ್ರದು ಒಳ್ಳೇದಲ್ಲ. ಏನು ಹೇಳತ್ತೀನಿ ನಿನಗೆ ಅರ್ಥ ಆಗ್ತೈತಿ. ನನಗೆ ಮುಖ ನೋಡೋಕೆ ಇಷ್ಟ ಇಲ್ಲ. ಆಕೆ ಜೊತೆ ಏನು ಮಾತಾಡ್ಬೇವ ನಾನು? ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ್ರಿ, ಇಲ್ಲ ನಾನು ಮನೆ ಬಿಟ್ಟು ಹೊರಗೆ ಹೋಗ್ಬಿಡ್ತೇನೆ ನೋಡು. ಎಲ್ಲಿ ಬರಂಗೇ ಇಲ್ಲ ನನ್ನ ಕಡೆ. ರೀ ಪ್ಲೀಸ್ ರೀ, ಒಂದೇ ಒಂದ್ಸರಿ ನಾನು ಹೇಳೋದನ್ನ ಕೇಳಿ, ನನ್ನ ಜೊತೆ ಮಾತಾಡಿ. ನಾನು ನಿಮ್ಗೆ ಅರ್ಥ ಮಾಡಿಸ್ತೀನಿ. ಆಮೇಲೆ ನಿಮ್ಗೆ ಗೊತ್ತಾಗ್ತತಿ. ನೀವು ಈ ರೀತಿ ಹಠ ಮಾಡಿದ್ರೆ ನಾನು ಏನಂತ ಮಾಡಿರಿ? ಸುಮ್ಮನೆ ಸತ್ತೋಗ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ನನಗೆ. ಇವರು ಮಾತಾಡಲಿ, ನಾನು ಹೊರಗೆ ಹೋಗ್ತೇನೆ. ಆಕೆನೋ ಪರ್ಸ್ನಲ್ ಆಗಿ ಮಾತಾಡ್ಬೇಕಂತ ಅನ್ಕೊಳಕತ್ತಾಳ ಏನೋ. ನಾನು ಇಲ್ಲೇ ಇದ್ರಕ್ಕಿಗೆ ತೊಂದರೆ ಆಗ್ತಿರ್ಬೋದು. ಗಂಡನ ಜೊತೆ ಮಾತಾಡಿದ್ರೆ ಅವನಿಗೂ ಸ್ವಲ್ಪ ಸಮಾಧಾನ ಆಗ್ತಿರ್ಬೋದು. ನಾನು ಯಾಕೆ ಇಲ್ಲಿ ನಿಂತ ಅವ್ರಿಬ್ರಿಗೆ ದೊಡ್ಡ ಜಗಳ ಹಚ್ಚಲಿ? ಒಂದಾಗಕ್ಕೆ ಟ್ರೈ ಮಾಡಲಿ. ಮಗು ಹೆಂಗೋ ಹಡಸ್ತಾನೆ ಅನ್ನತಾಳ, ಹಡದು ಕೊಡ್ತಾನೆ ಅಂತ ಅನ್ನತಾಳ. ಮತ್ತು ಇನ್ಯಾಕೆ ನಾನು ಹೊರಗೆ ಹೋಗ್ತಾನೆ ಹಗರ? ಅತ್ತೆ ಮಾ ಅಂತೂ ಹೋದರು. ಈಗ ನಾನು ಇವ್ರ ಜೊತೆ ಕೈ ಮೈ ಮುಟ್ಟಿ ಮಾತಾಡಿದ್ರಾದ್ರು ಇವ್ರಿಗೆ ನನ್ನ ಮೇಲೆ ಪ್ರೀತಿ ಬರ್ತೈತೋ ಏನೋ ನೋಡಬೇಕು. ರೀ, ನಿಮಗೋಸ್ಕರ ನನ್ನ ಜೀವ ಬಿಡೋಕ್ಕೂ ನಾನು ತಯಾರಿದ್ದೀನಿ. ಅಂಥದ್ರಾಗ ಒಂದು ಮಗುನ ಎತ್ಕೊಳಂಗಿಲ್ಲ ಅಂತ ನೀವು ಹೆಂಗೆ ಯೋಚನೆ ಮಾಡ್ತೀರಿ? ನನ್ನ ಕಷ್ಟ ನಾನು ಯಾರಿಗೆ ಹೇಳ್ರಿ ನೀವು? ಮನಸ್ಸಿನಾಗ ನೀವು ಮಾತಾಡಿಲ್ಲ ಅಂತ ನನಗೆ ಎಷ್ಟು ನೋವು ಇದು ಗೊತ್ತು. ನೀವು ಹೊಡೆದ್ರು ನನಗೆ ಸಿಟ್ಟಿಲ್ಲ. ನೀವು ಕೋಪದಾಗ ಬೇಜಾರ್ದಾಗ ಅದೇ ರೀ ಅದಕ್ಕೆ ಹೊಡೆದ್ರಂತ ಅನ್ಕೊಂಡೆ ನಾನು ಮನಸ್ಸಿನಾಗ ಇಟ್ಕೊಂಡೆ. ಆದ್ರೆ ನೀವು ಈ ರೀತಿ ನನ್ನ ಜೊತೆ ಮಾತಾಡ್ತಾ ಇದ್ರೆ ನನಗೆ ಜೀವ ಹೋದಂಗೆ ಆಗ್ತದ್ರಿ, ಜೀವ ಹೋದಂಗೆ ಆಗ್ತದೆ ರೀ. ನನ್ನ ಜೊತೆ ಮಾತಾಡ್ರಿ, ಈ ಸಿಟ್ಟನ್ನೆಲ್ಲ ಬಿಡ್ರಿ. ನಾನು ನಿಮ್ಗೆ ನಿಜಾನ ಹೇಳತ್ತೆ, ನನ್ನ ಮೇಲೆ ಆನೆ ರೀ. ನಾನು ಸತ್ರೂ ಪರವಾಗಿಲ್ಲ, ನಿಮ್ಗೊಂದು ಮಗು ಎತ್ಕೊಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ನನ್ನ ಮ್ಯಾಗ ನಿಮ್ಗೆ ನಂಬಿಕೆ ಇಲ್ಲ. ನನ್ನ ಮ್ಯಾಲೆ ನಿಮ್ಗೆ ಒಂಚೂರು ಪ್ರೀತಿ ಅನ್ನೋದಿಲ್ಲ. ಮೊದಲು
ಸರಿ ನನ್ನ ಭುಜದ ಮೇಗಿಂದ ಸರಿ ನೀನು ನನಗೆ ಸಿಟ್ಟು ತರಿಸ್ಬೇಡ ಸರಿ ಅಂತ ಹೇಳತ್ತನ ಖುಷಿ ಸರಿ. ರೀ ನಾನು ಕಣ್ಣೀರು ಹಾಕು ಅಂತ ಹೇಳ್ತಾ ಇದ್ದೀನಿ. ಹಾಂ, ಆದ್ರೂ ನಿಮ್ಗೆ ನನ್ನ ಮೇಲೆ ಒಂಚೂರು ಪ್ರೀತಿ ಅನ್ನೋದೇ ಬರವಲ್ದ. ನಾನು ಇಷ್ಟೊಂದು ಬೇಜಾರ್ದಾಗ ಹೇಳಕತ್ರು ನಿಮ್ಗೆ ನನ್ನ ಮನಸ್ಸಿನ ನೋವು ಕೇಳಬೇಕಂತ ಅನಿಸ್ವಲ್ದ. ಯಾಕ್ರಿ ಮನಸ್ಸನ್ನ ಇಷ್ಟೊಂದು ಕಲ್ಲು ಮಾಡ್ಕೊಂಡ್ಬಿಟ್ಟಿರಿ? ನಾನು ಹೋಗ್ಬೇಕು ಸರಿ, ಬೇಕಾಗಿಲ್ಲ ನೀನು ಕಣ್ಣೀರು ಬೇಡ. ನೀನು ಹೇಳೋ ಸುಳ್ಳನ್ನ ಕೇಳಿ ನನಗೆ ತಲೆ ಕೆಟ್ಟಂಗಾಗಿತ್ತು ಸರಿ ಅಂತ ಹೇಳಿದ್ನಲ್ಲ, ಸರಿದ್ ಬಿಡು. ತಪ್ಪಾಯ್ತು, ನಿಮ್ಮ ಕಾಲಿಗೆ ಬೀಳೇನ ಹೇಳ್ರಿ, ಬೇಕಿದ್ರೆ ನಿಮ್ಮ ಕಾಲಿಗೆ ಬೀಳ್ತಾನು. ಆದ್ರೆ ಈ ರೀತಿ ರೂಢವಾಗಿ ನಡ್ಕೊಬೇಡ್ರಿ, ನನಗದನ್ನು ಸಹಿಸ್ಕೋಕ್ಕಾಗತ್ತಿಲ್ಲ. ನೀವು ಹಿಂಗೆ ಮಾಡೋದು ನೋಡಿ ನನಗೆ ಏನಾರ ಮಾಡ್ಕೊಂಬಿಡ್ಲೆ ನಾನು ಹಂಗಾಗತ್ತತಿ. ಅಯ್ಯೋ ಈಕೇನ ಏನಾರ ಮಾಡ್ಕೊಂಡ್ಬಿಡುವಂಗ ಅನ್ನತಾಳ. ಮೊದಲಿನಿಂದ ಎದ್ದು ಹೋಗುತ್ತಡಿ. ಅರೆ ನಿಂತ್ಕೊಳ್ಳಿ, ಯಾಕ್ರಿ ಯಾಕೆ ಹೇಗೆ ಮಾಡ್ತಾ ಇದ್ದೀರಾ? ಕೈ ಬಿಡು ಖುಷಿ, ಕೈ ಬಿಡು. ನೀವು ಹೊಡೆದ್ರು ಪರವಾಗಿಲ್ಲ, ನಾನಂತ ನಿಮ್ಮನ್ನು ಬಿಡಲ್ಲ. ಇವತ್ತು ನಾನು ನಿಮ್ಮನ್ನು ಬಿಡಲ್ಲ. ಯಾಕ್ರಿ ಯಾಕ್ರಿ ಈ ರೀತಿ ಮಾಡ್ತಾ ಇದ್ದೀರಾ ಹೇಳ್ರಿ? ನನಗಂತೂ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ. ನೀವು ಈ ರೀತಿ ಸಿಟ್ ಮಾಡ್ಕೊಳ್ಳೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ನೀವೇನಾದರೂ ಹೋದ್ರೆ ನಾನೇನಾದರೂ ಮಾಡ್ಕೊಂಡು ಸಾಯ್ತೀನಿ ಅಷ್ಟೇ. ಇವಾಗ ನನಗೆ ಅಂಜಿಕೆ ತೋರ್ಸತ್ತೀನಿ, ನೀನು ಸಾಯ್ತಾನೆ ಮಾಡ್ತಾನೆ ಅಂತೇಳಿ ಅದನ್ನೆಲ್ಲ ಯಾವ್ದಾರ ಮುಂದೆ ಇಟ್ಕೊ. ನೀನು ಹೋಗಿ ಸಾಯೋಗಿ ಬೇಕಿದ್ರು ನಾನು ತೆಲ್ಲ ಕೆಡಿಸ್ಕೊಳ್ಳಲ್ಲ. ಹೌದು ಅಂದ್ರೆ ನಾನು ಸತ್ರು ನಿಮ್ಗೆ ಏನು ಪರಕ್ ಬೀಳಂಗಿಲ್ಲ? ಇಲ್ಲ. ಇನ್ನೊಂದು ಸರಿ ಯೋಚನೆ ಮಾಡ್ರಿ. ಮಾಡೋದೇನೈತೆ ಅದ್ರಾಗ? ಹೇಳಿದ್ನಲ್ಲ ಬಾಯಿ ಬಿಟ್ಟನ. ಸರಿ ಆಯಿತು, ಹೋಗಿ. ನಾನು ಇಷ್ಟು ಹೇಳಿದ್ರು ಇಷ್ಟು ಕೇಳ್ಕೊಂಡ್ರು ಅದಕ್ಕೆ ಬಿಟ್ಟು ನಾನು ನಿಮ್ಮಂತಕ್ಕೆ ಬಂದ್ರೂ ನೀವು ನನ್ನನ್ನೇ ಸಾಯೋ ನಂಗೆ ಬೇಜಾರಿಲ್ಲ ಅಂದ್ರಲ್ಲ. ಆಯಿತು ಆಯ್ತು ಬಿಡಿ, ನಾನು ಬದುಕಿದ್ದು ಏನು ಪ್ರಯೋಜನ? ಸಾಯ್ತೀನಿ, ಆರಾಮಾಗಿ ಹೋಗಿ. ನೀವು ಬರೋ ಅಷ್ಟರಲ್ಲಿ ನಾನು ಹೆಣವಾಗಿರ್ತೀನಿ, ಬಂದು ನೋಡಿ ಖುಷಿ ಪಡಿ. ಆಯಿತಾ? ಹೋಗಿ ಹೋಗಿ. ಕರೆನ ಹೇಳತ್ತಾಳನ, ಏನಾರ ಮಾಡ್ಕೊಂಡ್ಬಿಡ್ತಾಳನ. ಮತ್ತೆ ಏನಾರ ಮಾಡ್ಕೊಳ್ಬಿಡ, ನನ್ಗೆ ಯಾಕ? ಇಲ್ಲಿರೋ ಮಾತುಗಳನ್ನೆಲ್ಲ ನುಂಗೇನು ಸತ್ತೋಗ್ಬಿಡ್ತಾನೆ. ಯಾಕೆ ಬೇಕು ಜೀವನ? ಅವರ ನನಗೆ ನೀನು ಬೇಡ ಅಂದಮೇಲೆ ನನಗೆ ಯಾಕೆ ಬೇಕು ಈ ಜೀವನ? ನನಗೆ ಬೇಡ. ಅಲ್ಲ, ಅದು ನಾನು ಇವ್ರಿಗೆ ಅವಳನ್ನ ದೂರ ಮಾಡಿರೋದಕ್ಕೆ ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದೆಯಲ್ಲ ದೇವ್ರೆ, ಒಂದೇ ಸರಿ ಕರ್ಕೊಂಡ್ಬಿಡು, ನಾನು ಸತ್ತೋಗ್ಬಿಡ್ತೀನಿ. ಇಲ್ಲಿರೋ ಟ್ಯಾಬ್ಲೆಟ್ ಯಾವ ಅಂತ ನನಗೆ ಗೊತ್ತಿಲ್ಲ, ಆದರೆ ಅವನ್ನೆಲ್ಲ ಕುಡಿದು ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ. ಅಯ್ಯೋ ಈಕೇನು ತಗೊಳಕತ್ತಾಳಲ್ಲ. ಅಯ್ಯೋ ನಾನು ಹೋಗಿ ತಡಿಲಿಲ್ಲ ಅಂದ್ರೆ ತಗೊಂಡೇ ಬಿಡ್ತಾಳಿಕಿ. ಇಲ್ಲ ಅಂದ್ರೆ ಏನಾರಾದ್ರೆ ಏನು ಮಾಡೋದು? ನಿಲ್ಸು. ಯಾಕೆ ತಡೆದ್ರಿ ನನ್ನ? ಮತ್ತೆ ನಿಮ್ಗೆ ನಾನು ಬೇಡಲ್ಲ, ಮತ್ತೆ ಯಾಕೆ ತಡೆದ್ರಿ? ಬ್ಯಾಡ ಅಂತಂದ್ರೆ ಗುಳಿಗೆ ತಗೊಂಡು ಸತ್ತೋಗ್ತಿದ್ದಿ ನೀನು. ಒಂದ್ಸರಿ ಜೀವ ಕಳ್ಕೊಂಡ್ರೆ ಮತ್ತೆ ಬರ್ತತೆ ಅನ್ಕೊಳ್ಬಿಟ್ಟಿದ್ದಿ. ಹಾ, ಬದಕೆ ನಾನು ಏನು ಮಾಡೋದೈತಿ? ಗಂಡನೂ ಬೇಡ, ಅತ್ತಿಗೆನೂ ಬೇಡ, ಎತ್ತಮ್ಮನೂ ಎಲ್ಲರೂ ನನ್ನ ದೂರ ಮಾಡಿದ್ರೆ ನಾನು ಯಾಕೆ ಬದುಕಲಿ ಹೇಳ್ರಿ? ಯಾಕೆ ಬದುಕಲಿ ನಾನು? ಅದಕ್ಕೆ ಸಾಯೋ ನಿರ್ಧಾರ ಮಾಡೀನಿ. ನನಗೆ ಅಪ್ಪಗ ವಯಸ್ಸಾಗೈತಿ, ಅವ್ರ ಮುಂದೆ ನಾನು ಹೋಗಿ ಗಂಡ ಬಿಟ್ಟನಂತ ಕೆಲಸ ಹೋಗಲ್ಲ ನಿಲ್ಲಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ಜೀವನ ಕಳ್ಕೊಂಡ್ಬಿಟ್ರೆ ಯಾರು ನನಗೆ ಒಂದಿನ ಕಣ್ಣೀರು ಹಾಕ್ತಾರೆ, 2 ದಿನ ಕಣ್ಣೀರು ಹಾಕ್ತಾರೆ, ಆಮೇಲೆ ಮತ್ತೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅದಕ್ಕಾಗಿ ಈ ಸಾಯೋ ನಿರ್ಧಾರ ಮಾಡೀನಿ. ಮತ್ತೆ ಯಾಕೆ ಕರೆದ್ರಿ ನನ್ನ ಹೇಳ್ರಿ? ಸುಮ್ಮನಿರು ಖುಷಿ, ನನಗೆ ಸಿಟ್ಟು ತರ್ಸಕ್ಕೆ ಹೋಗ್ಬೇಡ. ಸರಿ, ನಾನು ನೀನು ಹೇಳಿದಕ್ಕೆಲ್ಲ ಒಪ್ಕೊಳಕತ್ತನ್, ನೀನೇನ ಒಪ್ಕೊಂಡನ್. ಆದ್ರೆ ಇನ್ನು ಮುಂದೆ ನಾನು ಹೇಳಿದಂಗೆ ನೀನು ತಿಳ್ಕೊತ ಇರ್ಬೇಕು. ಅದನ್ನ ಬಿಟ್ಟು ನೀನು ತಿಳಿದಂಗೆ ನೀನು ಮಾಡುವಂಗಲ್ಲ. ಏನು ಅಂದರೆ ನೀವು ನನ್ನ ಒಪ್ಕೊಂಡ್ರಿ, ಆದ್ರೆ ನೀವು ನನ್ನ ಜೊತೆ ಸಂಸಾರ ಮಾಡಕ್ಕೆ ಒಪ್ಕೊಂಡ್ರಿ? ಒಪ್ಕೊಂಡನಂತ ಹೇಳ್ತಾನಲ್ಲ, ಎಷ್ಟು ಸರಿ ಕೇಳ್ತಿದ್ದಿ. ನನಗೂ ನಿನಗೇನ ಇಷ್ಟೊಂದು ತೊಂದರೆ ಕೊಡ್ಬೇಕಂತ ಏನಿಲ್ಲ. ಆದ್ರೆ ಸಿಟ್ಟು ನನಗೆ ನೆತ್ತಿಗೆ ಇರಿದ್ರೆ ಸ್ವಲ್ಪ ತಡ್ಕೊಳ್ಳೋದು, ಅದನ್ನು ಕಂಟ್ರೋಲ್ ಮಾಡ್ಕೊಳಕ್ಕೆ ನನಗೆ ಆಗಂಗಿಲ್ಲ. ಅದಕ್ಕೆ ನಾನು ಹಿಂಗೆ ಹೈಪರ್ ಹಂಗೆ ಆಡ್ತಾನೆ. ಆದ್ರೆ ಅಂತಾದ್ರಾಗೂ ನೀನು ಬಂದು ನನ್ನನ್ನು ಅಷ್ಟೊಂದು ಇದನ್ನು ಮಾಡಕ್ಕೆ ನೋಡಿದಿಲ್ಲ. ಯಾಕೋ ಮನಸ್ಸು ಕರಿತು. ಹಿಂದೊಳಿ ತಿರುಗಿ ನೋಡ್ತಾನೆ, ನೀನು ಸುಳ್ಳು ಹೇಳ್ತೆ ಅನ್ಕೊಂಡ್ರೆ ನೀನು ನೋಡಿದ್ರೆ ಗುಳಿಗೆ ತೊಗೊಳಕ್ಕೆ ಬಂದಿದ್ದಿ. ಏನಾದರೂ ಹೆಚ್ಚು ಕಡಿಮೆ ಆಗಿ ನೀನು ಸತ್ತರೆ ನಾನು ಏನು ಮಾಡಲಿ ಹೇಳಿ ಖುಷಿ? ನಾನು ಏನು ಮಾಡಲಿ ಆಮೇಲೆ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವೀಡಿಯೋಸ್ ಹೆಂಗೆ ಬರತ್ತಾವು ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ಅನ್ಕೊಂತ ನಮ್ಮ ವೀಡಿಯೋಸ್ ಯಾವ ರೀತಿ ಬರತ್ತಾವು, ಹೆಂಗೆ ಬರತ್ತಾವ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇವಾಗ ಡೈಲಿ 2 ವೀಡಿಯೋಸ್ ಕೂಡ ಬರ್ತಾ ಇದೆ. ಸೊ ನಿಮ್ಮ ಸಪೋರ್ಟು ಇದೇ ರೀತಿ ಇರಲಿ, ಹಂಗೆ ನಿಮ್ಮ ವ್ಯೂಸು ಇನ್ನೂ ಜಾಸ್ತಿ ಆಗಲಿ. ಇವಾಗ 2,000 3,000 ಹಿಂಗೆ 5,000 6,000 10,000ವರೆಗೂ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ತುಂಬ ಆಸೆ ಇದೆ, ನನಗೂ ಅಷ್ಟಾಗುತ್ತೆ ಅಂತ ಹೇಳಿ.
ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ಸೊ ಹಾಗಾಗಿ ನಿಮ್ಮ ಮೇಲೆ ನಾನು ಅಷ್ಟು ನಂಬಿಕೆ ಇಟ್ಟಿದ್ದೀನಿ. ಸೊ ನನ್ನ ವ್ಯೂವರ್ಸು ನನಗೆ ಸಪೋರ್ಟ್ ಮಾಡ್ತಾರೆ, ನನ್ನ ವಿಡಿಯೋಗಳನ್ನ ನೋಡ್ತಾರೆ. ನಾನು ಅಂದ್ಕೊಂಡಂಗೆ 5K ಅಷ್ಟು ಜನ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡ್ರಿ. ಹಂಗೆ ಮತ್ತು ಇದನ್ನು ವಿಡಿಯೋನ ನಿಮಗೋಸ್ಕರ ಅಂತ ಮತ್ತು ಮಧ್ಯಾಹ್ನ ಇದನ್ನು ಹಾಕ್ತಾಯಿದ್ದೀನಿ. ಮಿಸ್ ಮಾಡಬೇಡ್ರಿ, ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿರಿ. ಇದ್ರ ಜೊತೆಗೆ ಮತ್ತು ನಾಳೆ ಬೆಳಗ್ಗೆ ಮತ್ತೆ ಬರ್ತೈತಿ. ಇದ್ರ ಜೊತೆಗೆ ಇನ್ನೊಂದು ವಿಡಿಯೋ ಕೂಡ ನಾನು ಈವ್ನಿಂಗ್ ಟೈಮಲ್ಲಿ ಹಾಕ್ತೀನಿ, ಆದರೆ ಇಲ್ಲ ಅಂದರೆ ಇಲ್ಲ, ಓಕೆನಾ? ಸೊ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಹಾಗೆ ಇನ್ನೊಂದು ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ತಾಯಿಲ್ಲದ ತವರವರು ಮತ್ತು ಹಳ್ಳಿ ಸೊಸೆ ಕಣ್ಣೀರಿನ ಕತೆ ಅದರಲ್ಲೂ ಕೂಡ ಬರ್ತಾ ಇದೆ. ಸೊ ಅದನ್ನು ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ತುಂಬ ಚೆನ್ನಾಗಿದೆ ತಾಯಿಲ್ಲದ ತವರವರು, ಅದನ್ನು ಕೂಡ ನೋಡಿ. ಇವಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದು ಸ್ಟೋರಿ ಕೂಡ. ಅದಕ್ಕೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಇದೇ ರೀತಿ ಇವಾಗ ಜೀವನದಲ್ಲಿ ನೋವನ್ನೇ ಕಂಡ್ರೆ ಹುಡುಗಿಗೆ ಯಾವ ರೀತಿ ಒಂದು ಸಪೋರ್ಟ್ ಮಾಡ್ತಾಯಿದ್ರು, ಹಾಗೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.